ಇರಾನ್ನ ಯುದ್ಧ ಪೀಡಿತ ಜನರ ನೆರವಿಗೆ ಜಮ್ಮು ಕಾಶ್ಮೀರದ ಮುಸ್ಲಿಂ ಕುಟುಂಬಗಳು ನಿಂತಿವೆ. ಇರಾನ್ನ ಸಂತ್ರಸ್ತರಿಗೆ ಸಹಾಯ ಮಾಡೋಕೆ ಬೃಹತ್ ದೇಣಿಗೆ ಅಭಿಯಾನವನ್ನ ಕಾಶ್ಮೀರದಲ್ಲಿ ನಡೆಸ್ತಾ ಇದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಿಯಾ ಬಹುಸಂಖ್ಯಾತ ಜಿಲ್ಲೆಗಳಾದಂತಹ ಬುಡ್ಗಾಮ್ ಮತ್ತು ಬಾರಾಮುಲ್ಲಾದಲ್ಲಿ ಜನರು ದೇಣಿಗೆ ಸಂಗ್ರಹ ಅಭಿಯಾನವನ್ನ ಪ್ರಾರಂಭಿಸಿದ್ದಾರೆ. ತಮ್ಮ ಮನೆಯಲ್ಲಿರುವಂತಹ ಚಿನ್ನ, ನಗದು, ಬೆಲೆ ಬಾಳುವಂತಹ ವಸ್ತುಗಳನ್ನು ಸಂಗ್ರಹಿಸಿ ಇರಾನ್ ಸಂತ್ರಸ್ತರಿಗೆ ಕಳುಹಿಸ್ತಾ ಇದ್ದಾರೆ. ಈದ್ ಹಬ್ಬದ ನಂತರ ನಡೆದಂತಹ ದೇಣಿಗೆ ಅಭಿಯಾನದಲ್ಲಿ ಈಗ ಜನರು ನಗದು ಮಾತ್ರವಲ್ಲದೆ ಚಿನ್ನಾಭರಣ, ಜಾನುವಾರುಗಳು ಮತ್ತು ಸಾಂಪ್ರದಾಯಿಕ ತಾಮ್ರದ ಪಾತ್ರೆಗಳನ್ನು ಸಹ ದೇಣಿಗೆಯಾಗಿ ನೀಡ್ತಾ ಇದ್ದಾರೆ. ಮಕ್ಕಳು ತಮ್ಮ ಪಿಗ್ಗಿ ಬ್ಯಾಂಕ್ ಹಣವನ್ನ ಕೂಡ ನೀಡ್ತಾ ಇರುವುದು ವಿಶೇಷ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸುಮಾರು 3 ವರ್ಷಗಳಿಂದ ಸಂರಕ್ಷಿಸಲ್ಪಟ್ಟಿದ್ದಂತಹ ಚಿನ್ನವನ್ನ ವೃದ್ಧೆಯೊಬ್ಬರು ಇರಾನ್ ಜನತೆಗಾಗಿ ದಾನವನ್ನ ಮಾಡಿದ್ದಾರೆ. ಈ ಬಗ್ಗೆ ಭಾರತದಲ್ಲಿರುವಂತಹ ಇರಾನಿನ ರಾಯಭಾರಿ ಕಚೇರಿ ಮಾಹಿತಿಯನ್ನ ಹಂಚಿಕೊಂಡಿದೆ. ಭಾರತದಲ್ಲಿರುವಂತಹ ಇರಾನಿನ ರಾಯಭಾರ ಕಚೇರಿಯು ಈಗ ಈ ಕಾರ್ಯಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿದೆ. ಸಂಗ್ರಹಿಸಿದಂತಹ ದೇಣಿಗೆಗಳ ಫೋಟೋಗಳನ್ನ ಮೈಕ್ರೋ ಬ್ಲಾಗಿಂಗ್ ಸೈಟ್ ಎಕ್ಸ್ ನಲ್ಲಿ ಹಂಚಿಕೊಂಡಂತಹ ರಾಯಭಾರಿ ಕಚೇರಿಯು ಈಗ ಈ ದಯೆಯ ಕಾರ್ಯವು ನಮ್ಮ ಜನತೆಯ ನೆನಪಿನಲ್ಲಿ ಈಗ ಶಾಶ್ವತವಾಗಿ ಉಳಿಯತ್ತೆ ಅಂತ ಪ್ರತಿಕ್ರಿಯಿಸಿದೆ. ಹಾಗೂ ಕೃತಜ್ಞತೆಯಿಂದ ತುಂಬಿದಂತಹ ಹೃದಯಗಳಿಂದ ಮಾನವೀಯ ಬೆಂಬಲ ಸಿಕ್ಕಿದೆ. ಒಗ್ಗಟ್ಟಿನ ಮೂಲಕ ಈಗ ಇರಾನ್ ಜನತೆಯೊಂದಿಗೆ ನಿಂತಿದ್ದಕ್ಕಾಗಿ ಕಾಶ್ಮೀರದ ದಯಾಳು ಜನರಿಗೆ ನಾವು ಪ್ರಾಮಾಣಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಿಮ್ಮ ದಯೆ ಮತ್ತು ಮಾನವೀಯತೆಯನ್ನ ನಾವು ಎಂದಿಗೂ ಮರೆಯುವುದಿಲ್ಲ. ಧನ್ಯವಾದಗಳು ಭಾರತ ಅಂತ ಇರಾನ್ ಕೃತಜ್ಞತೆಯನ್ನ ಸಲ್ಲಿಸಿದೆ.